ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅರ್ಚನಾ ಒಂದು ನಿಮಿಷ. ನೀನು ಈ ಥರ ಮಾಡ್ತಿರೋದು ಸರಿನಾ? ನಾನೇನು ಮಾಡಿದೆ? ಸೌಂದರ್ಯ ಚೀಫ್ ಗೆಸ್ಟ್ ಆಗಿ ಹೋಗ್ತಿರೋ ಫಂಕ್ಷನ್ಗೆ ನೀನೇನಕ್ಕೆ ಹೋಗ್ತಿರೋದು? ವಾಲಂಟಿಯರ್ ಕೆಲಸ ಮಾಡೋದಕ್ಕೆ. ಅದರಿಂದ ನಮ್ಮ ಸೌಂದರ್ಯಂಗೆ ಅವಮಾನ ಆಗಲ್ವಾ? ಅವ್ರಿಗೆ ಅವಮಾನ ಆಗುತ್ತೆ ಅಂತ ನಾನು ಅಲ್ಲಿಗೆ ಹೋಗ್ಬಾರ್ದು ಅಂತಿದ್ದೀರಾ? ಹೌದು, ನಮ್ಮ ಸೌಂದರ್ಯಂಗೆ ಅವಮಾನ ಆದ್ರೆ ನಮ್ಮ ಫ್ಯಾಮಿಲಿಗೆ ಅವಮಾನ ಆದಂಗೆ. ಅದೇನಾದ್ರೂ ಆಗ್ಲಿ, ನಾನು ಅಲ್ಲಿಗೆ ಹೋಗ್ತೀನಿ, ವಾಲಂಟಿಯರ್ ಕೆಲಸ ಮಾಡೇ ಮಾಡ್ತೀನಿ. ಅಲ್ಲಿಗೆ ಹೋಗ್ಬೇಡ, ಕೆಲಸ ಮಾಡ್ಬೇಡ ಅನ್ನೋ ಅಧಿಕಾರ ಯಾರಿಗೂ ಇಲ್ಲ. ಇದೇ ನೀನು ಮಾಡ್ತಾ ಇರೋ ದೊಡ್ಡ ತಪ್ಪು. ನಿನ್ನ ಮದುವೆ ವಿಚಾರದಲ್ಲಿ ಎಷ್ಟೇ ಹೇಳಿದ್ರೋ ನಮ್ಮ ಮಾತನ್ನ ಕೇಳದೆ ನಿನ್ನ ಜೀವನನ ಹಾಳು ಮಾಡ್ಕೋತಾ ಇದ್ದೆ. ಈಗ ನಾನು ಚೀಫ್ ಗೆಸ್ಟ್ ಆಗಿ ಹೋಗ್ತಾ ಇರೋ ಪ್ರೋಗ್ರಾಮಲ್ಲಿ ವಾಲಂಟಿಯರ್ ಆಗಿ ಕೆಲಸ ಮಾಡ್ಬೇಡ ಅಂತ ಚಿಕ್ಕತ್ತೆ ಎಷ್ಟೇ ಹೇಳ್ತಿದ್ರು ಅವ್ರ ಮಾತೇ ಕೇಳ್ತಿಲ್ವಲ್ಲ ನೀನು? ಇದು ನಿನ್ಗೆ ಸರಿ ಅನ್ನಿಸ್ತಾ ಇದೆಯಾ? ಸರಿ ತಪ್ಪಿನ ಬಗ್ಗೆ ನೀವು ನನಗೆ ಪಾಠ ಮಾಡೋದಕ್ಕೆ ಬರಬೇಡಿ. ನನಗೇನು ಅನ್ಸುತ್ತೋ ನಾನು ಅದನ್ನ ಮಾಡೇ ಮಾಡ್ತೀನಿ. ನೀನು ಮಾಡ್ತಿರೋದು ಜನಸೇವೆನೋ ಸಮಾಜ ಸೇವೆನೋ ಅಲ್ಲ. ಫಂಕ್ಷನ್ ಬಂದಿರೋರ್ನ ವೆಲ್ಕಮ್ ಮಾಡೋದು, ಅಲ್ಲಿ ಅರೇಂಜ್ಮೆಂಟ್ಸ್ ನೋಡ್ಕೊಳ್ಳೋದು. ಇದನ್ನ ನಮ್ಮ ಮನೆ ಕೆಲಸ ಬೇಕಾದ್ರೂ ಮಾಡ್ತಾರೆ. ಕದ್ರೆ ಕಳ್ಳ ಅಂತಾರೆ, ಸುಮ್ಮನೆ ಇದ್ರೆ ಸೋಂಬೇರಿ ಅಂತಾರೆ, ಕೆಲಸ ಮಾಡಿದ್ರೆ ಅಸೂಯೆ ಪಡ್ಕೋತಾರೆ. ನಾವ್ ಏನೇ ಮಾಡಿದ್ರು ಜನ ಮಾತಾಡೋದು ಮಾತಾಡ್ತಾನೆ ಇರ್ತಾರೆ. ಯಾವ ಕೆಲಸದಲ್ಲಿ ನನಗೆ ಆತ್ಮತೃಪ್ತಿ ಸಿಗುತ್ತೋ ನಾನು ಅದನ್ನ ಮಾಡೇ ಮಾಡ್ತೀನಿ. ಅರ್ಥ ಆಯ್ತು ಬಿಡಮ್ಮ. ನಿನ್ ಭಗ್ನ ಪ್ರೇಮಿ ರಾಹುಲ್ ಇದೇ ತರ ಕೆಲಸ ಮಾಡ್ತಿದ್ದ ಅಲ್ವಾ? ಅದನ್ನೇ ನೀನೀಗ ಅವನಿಗೋಸ್ಕರ ಮುಂದುವರ್ಸ್ಕೊಂತ ಹೋಗ್ತಿದೀಯ. ಹೌದು, ನನ್ನಿಂದ ಅವ್ನ ಪ್ರೀತಿನ ಕಿತ್ಕೊಂಡ್ರು. ಇವಾಗ ಉಳಿದಿರೋದು ಅವ್ನ ನೆನಪು ಮಾತ್ರ. ಅದನ್ನು ಕಿತ್ಕೊಳ್ಳೋದಕ್ಕೆ ನೋಡ್ತಿದ್ದೀರಾ? ಏನೇ ಆಗ್ಲಿಕ್ಕೋನೆ ಉಸಿರಿರೋವರೆಗೂ ರಾಹುಲ್ ನನ್ನ ಮನಸ್ಸಲ್ಲೇ ಇರ್ತಾನೆ. ಅದನ್ನ ನಿಮ್ಮಿಂದ ಕಿತ್ಕೊಳ್ಳೋದಿಕ್ ಆಗಲ್ಲ. ಅಚ್ಚೋ, ಓ, ನಿಮ್ಮ ಅಕ್ಕೆ ಮಾತಾಡಿದ್ ಸಾಲದು ಅಂತ ಇವಾಗ ನೀನು ನನಗೆ ಬುದ್ಧಿ ಹೇಳಕ್ ಬಂದ್ಯಾ? ಯಾಕೆಲ್ರೂ ತಪ್ಪು ತಿಳ್ಕೊತೀಯ ಅಚ್ಚು? ಅದಕ್ಕೆ ಏನು ಮಾಡಿದ್ರಿ ಮನೆ ಒಳ್ಳೇದಕ್ಕೋಸ್ಕರ ತಾನೆ. ಹಾಗಂತ ನೀನ್ ಅನ್ಕೊಂಡಿದ್ಯಾ ಅಷ್ಟೇ. ಅಂದ್ರೆ ಏನ್ ನಿನ್ ಮಾತಿನ ಅರ್ಥ? ಬಿಡು ಚಿರು, ನಾನು ಏನೇ ಮಾಡಕ್ ಹೊರಟ್ರು ಕೆಲವ್ರಿಗೆ ಅದು ತಪ್ಪಾಗೆ ಕಾಣುತ್ತೆ. ನನ್ನಿಂದ ನಿಮ್ಮಿಬ್ರ ಸಂಬಂಧ ಹಾಳಾಗಬೇಡ. ನೋಡಿದ್ಯಾ ಅಚ್ಚು, ಇದು ನಮ್ಮ ಅತ್ತಿಗೆ ಅಂದ್ರೆ. ಈಗಲಾದ್ರೂ ಸ್ವಭಾವನ ಅರ್ಥ ಮಾಡ್ಕೋ. ಅವ್ರು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ. ಮೊದಲು ನೀನ್ ಅರ್ಥ ಮಾಡ್ಕೊ. ಅವರು ಚೀಫ್ ಗೆಸ್ಟ್ ಆಗಿ ಹೋಗ್ತಿರೋ ಫಂಕ್ಷನ್ ಅಲ್ಲಿ ನಾನು ವಾಲಂಟಿಯರ್ ಆಗಿ ಕೆಲಸ ಮಾಡಬಾರ್ದಂತೆ. ಅವ್ರಿಗೆ ಅದು ಅವಮಾನ ಆಗುತ್ತಂತೆ. ಬರೀ ಸೌಂದರ್ಯ ಮಾತ್ರ ಅಲ್ಲಪ್ಪ, ನಮ್ ಫ್ಯಾಮಿಲಿಗೆ ಅವಮಾನ ಆಗುತ್ತೆ. ಅತ್ತಿಗೆ, ಅಚ್ಚುಗೆ ಏನನ್ಸುತ್ತೋ ಅದು ಮಾಡಲಿ, ಪ್ಲೀಸ್ ತಡಿಬೇಡಿ. ಇವತ್ ನಮ್ಮ ಮನೆಯಲ್ಲಿ ಮಾತಿನ ಮಳೆ ಸುರಿತಿದೆ. ಏನ್ರಿ ಮಾತಾಡ್ತಿದ್ದೀರಾ? ಇಷ್ಟ ದಿನ ನಿಮ್ಮ ಅದ್ಗೆ ಮುಂದೆ ಬೆಕ್ಕಿನ ತರ ಆಡ್ತಿದ್ದವರು ಇವತ್ತು ಅವ್ರ ವಿರೋಧ ಸೊಕ್ಕಲು ಮಾತಾಡಿದ್ರಲ್ವಾ ಹಸ್ಬಿಟ್ಟು ತುಂಬಾ ಖುಷಿ ಆಯ್ತು. ಇದನ್ನೇ ಮುಂದುವರಿಸ್ತೀರಿ, ಖುಷಿ ಆಗುತ್ತೆ. ಇನ್ನು ಮುದ್ದೆ ಹೆಂಡತಿಗೆ ಬಾಯಿಗೆ ಬಂದಂಗೆ ಮಾತಾಡಬೇಡಿ. ನಿಮ್ಮನ್ನ ನಾನು ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ, ಇನ್ನು ಮುದ್ದು ಹೆಂಡ್ತಿ ಅಲ್ಲಿಂದ ಬಂತು. ನಮ್ಮ ಅತ್ತಿಗೆ ವಿರುದ್ಧವಾಗಿ ನಾನು ಯಾವತ್ತೂ ಮಾತಾಡಿಲ್ಲ. ಈ ವಿಚಾರದಲ್ಲಿ ಅಚ್ಚುಗೆ ಹೇಗೆ ಅನ್ಸುತ್ತೋ ಹಾಗೆ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.